ಕಲಿಕಾರ್ಥಿಗಳೇ, ಭಾಷೆ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ ಅಂತ ನಾನು ಹೇಳಿದೆ. ಯಾದೃಚ್ಛಿಕ ಅಂತ ಹೇಳಿದರೆ ಎರ್ರ ಬಿರ್ರಿ ಅಂತ ಹೇಳುವ ಸಾಮಾನ್ಯ ಅರ್ಥ ಇದೆ ಅದಕ್ಕೆ. ನೀವು ಅದನ್ನು ಪರೀಕ್ಷೆಯಲ್ಲಿ ಎರ್ರ ಬಿರ್ರಿ ಅಂತ ಬರೀಲಿಕ್ಕೆ ಇಲ್ಲ. ಬೇಕಾದ ಹಾಗೆ, ಹೇಗೆ ಬೇಕೋ ಹಾಗೆ ಬಳಸಬಹುದಾದಂಥದ್ದು ಅಂತ ನಾನು ಹೇಳಿದೆ. ಆದರೆ ಒಂದು ಭಾಷೆಯನ್ನು ಬಳಸಬೇಕಾದ್ರೆ, ನೀವು ಉತ್ತರವನ್ನು ಬರಿಬೇಕಾದ್ರೆ ಎರ್ರ ಬಿರ್ರಿಯಾಗಿ ಅಥವಾ ಹೇಗೆ ಬೇಕೋ ಹಾಗೆ ಅಂತ ಬರೆಯುವಂಥದ್ದಿಲ್ಲ. ಅದಕ್ಕೆ ನಿರ್ದಿಷ್ಟ ಪರಿಕಲ್ಪನೆಯನ್ನು ಭಾಷೆ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ, ಆರ್ಬಿಟ್ರರಿ ಅಂತ ಹೇಳ್ತೇವೆ ನಾವು. ಆರ್ಬಿಟ್ರೇಟ್ ಅಂತ ಹೇಳಿದರೆ ಯಾದೃಚ್ಛಿಕವಾಗಿ, ಅನುಚಾನವಾಗಿ ಅಂತ ಒಂದು ಶಬ್ದವನ್ನು ನೀವು ಕೇಳಿರಬೇಕು. ಅನುಚಾನವಾಗಿ ಅಂತ ಹೇಳಿದರೆ ನಮಗೆ ಬಹಳ ಫ್ಲೆಕ್ಸಿಬಲ್ಲಾಗಿ ನಾವು ಅದನ್ನು ಬಳಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಈ ಹಿನ್ನೆಲೆಯಲ್ಲಿ ನೋಡಿದರೆ ಭಾಷೆ ನಿರಂತರವಾಗಿ ಬದಲಾವಣೆಗೆ ಒಳಗಾಗೋದನ್ನು ನಾವು ಗುರುತಿಸ್ತೇವೆ. ಭಾಷೆಯ ಮೊದಲ ಲಕ್ಷಣ ಏನು ಅಂತ ಹೇಳಿದರೆ ಅದರ ನಿರಂತರವಾದಂತಹ ಪರಿವರ್ತನಶೀಲತೆ. ಭಾಷೆಗೆ ಇರುವ ಮೂಲಭೂತವಾದಂತಹ ಒಂದು ಲಕ್ಷಣ ಅದು ನಿರಂತರ ಪರಿವರ್ತನಶೀಲತೆ ಅಂತ ಹೇಳುವಂಥದ್ದು. ಹೀಗಾಗಿ ಹಳೆಗನ್ನಡ, ಅದಕ್ಕಿಂತ ಹಿಂದೆ ಪೂರ್ವದ ಹಳೆಗನ್ನಡ ಅಂತ ಇತ್ತು. ನಮ್ಮ ಪೂರ್ವಿಕರು 10ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಕನ್ನಡವನ್ನೇ ಮಾತಾಡ್ತಿದ್ರು. ಕನ್ನಡಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ ಅಂತ ನಾವು ಹೇಳ್ತೇವೆ. ಕನ್ನಡ ಸಾಹಿತ್ಯದ ಇತಿಹಾಸ ಸುಮಾರು 2000 ವರ್ಷಗಳು ಅಂತ ಗುರುತಿಸ್ತೇವೆ. ಆದರೆ 2000 ವರ್ಷಗಳ ಪೂರ್ವದಲ್ಲಿ ಒಂದು ಭಾಷೆ ಇರಲಿಲ್ವಾ? ಭಾಷೆ ಪ್ರಾಥಮಿಕ ಹಂತ, ಆನಂತರ ಸಾಹಿತ್ಯದ ರಚನೆ ಆಗುವಂಥದ್ದು. ಯಾವುದೋ ಒಂದು ಸಂದರ್ಭದಲ್ಲಿ ಕನ್ನಡ ಮೂಲ ದ್ರಾವಿಡದಿಂದ ಪ್ರತ್ಯೇಕ ಆಗಿರಬೇಕು. ಮೂಲ ದ್ರಾವಿಡವನ್ನು ರಾಬರ್ಟ್ ಕಾರ್ಡ್ವೆಲ್ ತಮಿಳಿನ ಮೂಲ ತಮಿಳು ಅಂತ ಗುರುತಿಸ್ತಾನೆ. ಈ ಮೂಲ ತಮಿಳಿನಿಂದ ಕನ್ನಡ ಯಾವ ಸಂದರ್ಭದಲ್ಲಿ ಪ್ರತ್ಯೇಕ ಆಯಿತು ಅದು ಗೊತ್ತಿಲ್ಲ. ಸುಮಾರು 2000 ವರ್ಷಗಳ ಪೂರ್ವದಲ್ಲಿ ಮಾತಾಡ್ತಾ ಇದ್ದ ಕನ್ನಡವನ್ನು ನಾವು ನೋಡಿದರೆ ಅದನ್ನು ಪೂರ್ವದ ಹಳೆಗನ್ನಡ ಅಂತ ನಾವು ಗುರುತಿಸ್ತೇವೆ. ಆನಂತರ ಹಳೆಗನ್ನಡ, ನಿರ್ದಿಷ್ಟವಾಗಿ 10ನೇ ಶತಮಾನದ ಪಂಪನ ಕಾವ್ಯವನ್ನು ನಾವು ಹಳೆಗನ್ನಡ ಕಾವ್ಯ ಅಂತ ಕರಿತೇವೆ. ಪಂಪ, ರನ್ನ, ಪೊನ್ನ, ನಾಗಚಂದ್ರ ಇವರೆಲ್ಲರೂ ಕೂಡ ಹಳೆಗನ್ನಡದಲ್ಲಿ ಕಾವ್ಯ ರಚನೆ ಮಾಡಿದ ಕೃತಿಕಾರರು. ಈ ಗ್ರಂಥರಚನಾಕಾರರು ಏನಿದ್ದಾರೆ, ಈ ಕವಿಗಳು ಏನಿದ್ದಾರೆ, ಇವರ ಕಾವ್ಯವನ್ನು ನಾವು ಓದಬೇಕಾದ್ರೆ ನಮ್ಮ ಈಗಿನ ನಮಗೆ ಕನ್ನಡ ಯಾಕೆ ಕಷ್ಟ ಆಗ್ತದೆ ಅಂತ ಇಲ್ಲಿ ನಮಗೆ ಅರ್ಥ ಆಗ್ತದೆ. ಹೇಗೆ ಭಾಷೆ ನಿರಂತರವಾಗಿ ಪರಿವರ್ತನಾಶೀಲ ಅಂತ ನಾನು ಹೇಳಿದೆ, ನಿರಂತರ ಪರಿವರ್ತನೆಯನ್ನು ಹೊಂದುತ್ತದೆ. ಈ ಭಾಷೆಯ ನಿರಂತರ ಪರಿವರ್ತನಶೀಲತೆಯ ಕಾರಣದಿಂದಾಗಿಯೇ ನಿರ್ದಿಷ್ಟವಾಗಿ ಅದು ಬಹಳ ಗಮನಾರ್ಹವಾದಂಥ ಒಂದು ನೆಲೆ ಏನು, ಪಂಪ ಬಳಸಿದ ಕಾವ್ಯದ ಭಾಷೆ, ರನ್ನ ಬಳಸಿದ ಕಾವ್ಯದ ಭಾಷೆ ಅಥವಾ ಪೊನ್ನ ಬಳಸಿದ ಕಾವ್ಯದ ಭಾಷೆಯನ್ನು ನೋಡಿದರೆ ಅವರೆಲ್ಲರೂ ಹಳೆಗನ್ನಡವನ್ನೇ ಬಳಸಿದರು. ಆದರೆ ಪ್ರತಿ ಕವಿಗೂ ಅವ್ರದ್ದೇ ಆದಂಥ ಒಂದು ಶೈಲಿ ಇತ್ತು. ಈಗ ಪಂಪನ ಶೈಲಿ ಸಂಪೂರ್ಣವಾಗಿ ರನ್ನನಿಗಿಂತ ಬೇರೆ. ಅಷ್ಟಾದಶ ವರ್ಣನೆಗಳೆಲ್ಲ ಬರ್ತದೆ. ಅದನ್ನು ನಿಮ್ಮ ಕಾವ್ಯದ ಸವಿಸ್ತಾರದ ಸಂದರ್ಭದಲ್ಲಿ, ಪಠ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ನೀವು ಪರಿಚಯ ಮಾಡಿಕೊಳ್ತೀರಿ. ಅದನ್ನು ನೀವು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಗಮನದಲ್ಲಿ ಇಟ್ಟುಕೊಳ್ಬೇಕಾಗಿರೋದು ನನ್ನ ಮಾತನ್ನು ನಿಮ್ಮ ಸ್ವಯಂ ಕಲಿಕಾ ಸಾಮಗ್ರಿಗೆ ಹೇಗೆ ಜೋಡಿಸಿಕೊಳ್ಬೇಕು ಅಂತ. ನಾನು ಎಲ್ಲರಿಗೂ ಒಟ್ಟಾಗಿ ನಾನು ಒಂದು ನಿರ್ದಿಷ್ಟ ಅಂಶದ ಮೇಲೆ ಮಾತನ್ನು ಮಾತಾಡ್ತೇನೆ. ನಿಮಗೆ ಹೇಗೆ ಬೇಕು ಹಾಗೆ ಮುರಿದು ಕಟ್ಟಲಿಕ್ಕೆ ನಿಮಗೆ ಬರಬೇಕು. ನಿಮ್ಮ ಸವಿಸ್ತಾರ ಪಠ್ಯವನ್ನು ಓದಬೇಕಾದ್ರೆ ನನ್ನ ಈ ಮಾತು ನಿಮಗೆ ನೆನಪಾಗಬೇಕು. ಏನೋ ಹಳೆಗನ್ನಡ ಭಾಷೆ, ಈಗ ಪಂಪ, ರನ್ನ, ಪೊನ್ನ, ನಾಗಚಂದ್ರ ಇವರೆಲ್ಲರೂ ಹಳೆಗನ್ನಡದಲ್ಲಿಯೇ ಕಾವ್ಯ ರಚನೆಯನ್ನು ಮಾಡಿದರೂ ಕೂಡ ಅವರಿಗೆ ಅವ್ರದ್ದೇ ಆದಂಥ ಪ್ರತ್ಯೇಕವಾದ ಭಾಷಿಕ ಶೈಲಿ ಇದೆ. ಅವರ ಅಭಿವ್ಯಕ್ತಿ, ಒಬ್ಬರ ಅಭಿವ್ಯಕ್ತಿಯ ಹಾಗೆ ಈಗ ಅವ್ರದ್ದೇ ಸಿಗ್ನೇಚರ್ ಸ್ಟೈಲ್ ಅಂತ ಹೇಳ್ತೇವೆ. ನಾನು ಮಾತಾಡೋದು ಕನ್ನಡವೇ, ನಿಮಗೆ ಅರ್ಥ ಆಗ್ತಾ ಇರೋದು ಕನ್ನಡ. ಆದರೆ ನಾನು ಮಾತಾಡುವ ಕನ್ನಡ ಬೇರೆ, ನೀವು ಮಾತಾಡುವ ಕನ್ನಡ ಬೇರೆ. ವ್ಯಕ್ತಿಗಳಿಂದ ವ್ಯಕ್ತಿಗಳಿಗೆ ಭಾಷೆ ಒಂದು ಪರಿವರ್ತನೆ ಇರ್ತದೆ. ಪ್ರದೇಶದಿಂದ ಪ್ರದೇಶಕ್ಕೆ ಭಾಷೆಗೆ ಒಂದು ಪರಿವರ್ತನೆ ಇರ್ತದೆ. ಸ್ಫುಟಿನಾಬ್ ಕಾಂಗಸ್ ಅಂತ ಹೇಳುವಂತಹ ಭಾಷಾ ವಿಜ್ಞಾನಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಪ್ರತಿ 8 ಕಿಲೋಮೀಟರ್ಗೆ ಭಾಷೆ ಬದಲಾಗ್ತದೆ ಅಂತ. ಪ್ರಾದೇಶಿಕವಾಗಿ
ಪ್ರತಿ 8 ಕಿಲೋಮೀಟರ್ಗೆ. ಈಗ ಮೈಸೂರಿಂದ ಮಂಡ್ಯಕ್ಕೆ ಹೋದರೆ ಮಂಡ್ಯದ ಭಾಷೆ ಅಂದರೆ 8 ಕಿಲೋಮೀಟರ್ ಅಂತ ನಾವು ತೆಗೆದುಕೊಂಡ್ರೆ ಶ್ರೀರಂಗಪಟ್ಟಣಕ್ಕಿಂತಲೂ ಒಳಗೆ ನಾವು ಬಂದು ಬಿಡ್ತೇವೆ. ಮೈಸೂರಿನ ಒಳಭಾಗದಲ್ಲಿಯೇ ಭಾಷೆಗಳು ಬದಲಾಗ್ತದೆ. ವ್ಯಕ್ತಿಗಳಿಗೆ ಹೇಗೆ ಬೇರೆ ಭಾಷೆ ಇದೆಯೋ, ಒಂದು ಪ್ರಾದೇಶಿಕ ವ್ಯತ್ಯಾಸಗಳು ಬೇರೆ ಬೇರೆ ಇದೆ. ಮಂಗಳೂರಿನ ಭಾಷೆ ಬೇರೆ, ಹಳೆ ಮೈಸೂರಿನ ಭಾಷೆ ಬೇರೆ, ಅಥವಾ ಬೆಂಗಳೂರು ಗ್ರಾಮಾಂತರದ ಭಾಷೆ ಬೇರೆ, ಬೆಂಗಳೂರು ನಗರ ವಲಯದ ಭಾಷೆ ಬೇರೆ, ಹುಬ್ಬಳ್ಳಿ ಧಾರವಾಡದ ಭಾಷೆ ಬೇರೆ, ಬೀದರ್ ಗುಲ್ಬರ್ಗದ ಭಾಷೆ ಬೇರೆ, ಬಿಜಾಪುರದ ಭಾಷೆ ಬೇರೆ, ಹೈದರಾಬಾದ್ ಕರ್ನಾಟಕದ ಭಾಷೆ, ಕರಾವಳಿ ಕರ್ನಾಟಕದ ಭಾಷೆ, ಅಥವಾ ಮಲೆನಾಡು ಕರ್ನಾಟಕದ ಭಾಷೆ. ಈಗ ಸಾಗರ ಶಿವಮೊಗ್ಗದಿಂದ ನಾವು ತೊಡಗಿ ಉತ್ತರ ಕನ್ನಡ ಭಾಷೆ ಅಂತ ಏನು ಕರಿತೇವೆ, ಕುಂದಾಪುರದ ಭಾಷೆ ಬೇರೆ, ಕುಂದ ಕನ್ನಡ ಅಂತ ಕರೆಯೋದಿದೆ. ನಾನು ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದರೆ, ಭಾಷೆಗೆ ಆ ಪರಿವರ್ತನಶೀಲತೆ ಇರೋದ್ರಿಂದ ಒಂದೇ ಭಾಷೆಯನ್ನು ನಾವು ಯಾದೃಚ್ಛಿಕ ಅದರ ಸ್ವರೂಪ ಇರುವ ಕಾರಣಕ್ಕಾಗಿ ಒಂದೇ ಭಾಷೆಯಲ್ಲಿ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ವ್ಯಕ್ತಿ ಭಾಷೆಗಳು ಅವರ ದೇಸೀಕರಣ ಹೊಂದೋದ್ರಿಂದ ಭಾಷೆ ಭಾಳ ಆಕರ್ಷಕವಾದಂಥ ಒಂದು ಅಧ್ಯಯನದ ಒಂದು ಜ್ಞಾನ ಮೂಲ. ಅದು ಭಾಷೆಯನ್ನು ನಿರಂತರವಾಗಿ ನಾವು ಅರ್ಥ ಮಾಡಿಕೊಂಡ್ರೆ, ಲ್ಯಾಂಗ್ವೇಜ್ ಈಸ್ ನಥಿಂಗ್ ಬಟ್ ಎ ಕಲ್ಚರ್. ಸಾಮಾನ್ಯವಾಗಿ ನೀವು ಒಂದು ಮೇಲ್ಮಟ್ಟದ ಅಧ್ಯಯನವನ್ನು ಮಾಡ್ತಾ ಹೋದಾಗ ಭಾಷೆ ಎಂದರೆ ಏನು ಅಂತ ಹೇಳಿ ಪ್ರಾಥಮಿಕವಾದಂಥ ವ್ಯಾಖ್ಯಾನವನ್ನು ನಾವು ನೋಡಿದ್ವಿ. ಭಾಷೆ ಅಂತ ಹೇಳಿದರೆ ಯಾದೃಚ್ಛಿಕ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆ ಅಂತ ನಾವು ಹೇಗೆ ನೋಡಿದ್ವು. ಅದರ ಮೇಲ್ಮಟ್ಟದ ನೆಲೆ ಯಾವುದು, ಅಧ್ಯಯನದ ನೆಲೆ ಯಾವುದು ಅಂತ ಹೇಳಿದರೆ ಭಾಷೆ ಒಂದು ಸಂಸ್ಕೃತಿ ಅಂತ ಹೇಳಿ. ಕನ್ನಡ ಮಾತಾಡುವವರ ಸಂಸ್ಕೃತಿ ಬೇರೆ, ತಮಿಳು ಮಾತಾಡುವವರ ಸಂಸ್ಕೃತಿ ಬೇರೆ, ರೋಮನ್ ಮಾತಾಡುವ ಸಂಸ್ಕೃತಿ ಬೇರೆ, ಜಪಾನೀಸ್ ಮಾತಾಡುವಂಥ ಜಪಾನಿಗರ ಸಂಸ್ಕೃತಿ ಬೇರೆ, ಚೀನಾದವರ ಸಂಸ್ಕೃತಿ ಬೇರೆ, ಮಂಗೋಲಿಯರ ಸಂಸ್ಕೃತಿ ಬೇರೆ, ಪಂಜಾಬಿಗಳ ಸಂಸ್ಕೃತಿ ಬೇರೆ, ಗುಜರಾತಿಗಳ ಸಂಸ್ಕೃತಿ ಬೇರೆ. ಯಾಕೆ ಬೇರೆ ಅಂತ ಹೇಳಿದರೆ, ಅವರು ಮಾತಾಡುವ ಭಾಷೆ ಬೇರೆ. ಸಂಪೂರ್ಣವಾಗಿ ಆಯಾಯ ಸಮುದಾಯಗಳ ನಾಗರಿಕತೆಯನ್ನು ನಾವು ಈ ಭಾಷೆಯಲ್ಲಿ ಗಮನಿಸ್ತೇವೆ. ಈಗ ನಾವು ಸಹ ಸಂಬಂಧಿಸುವ ಪಂಪನ ಕಾಲದ ನೆಲೆ ಮತ್ತು ನಿರ್ದಿಷ್ಟವಾಗಿ ದೇಶ ಮತ್ತು ಕಾಲದ ನೆಲೆಯನ್ನು ನಾವು ನೋಡಿದರೆ ಸಂಪೂರ್ಣವಾಗಿ ಬೇರೆಯಾದಂಥ ಒಂದು ಸಂದರ್ಭದಲ್ಲಿ ಇದ್ದವರು. ಹಳೆಗನ್ನಡದ ಸಂದರ್ಭ ನಾವು ಕ್ಷಾತ್ರ ಯುಗ ಅಂತ ಕರಿತೇವೆ. ಅದನ್ನು ಈ ಕ್ಷಾತ್ರ ಯುಗ ವೀರಯುಗ ಅಂತ ಕೂಡ ಕರಿತೇವೆ. ಈ ವೀರಯುಗದ ಕಾವ್ಯ ಯಾವುದು ಅಂತ ಹೇಳಿದರೆ ಯುದ್ಧವನ್ನು ವೈಭವೀಕರಿಸುವಂಥದ್ದು. ಯುದ್ಧದ ವೈಭವೀಕರಣದ ಮೂಲಕ ಅಹಿಂಸೆಯನ್ನು ಪ್ರತಿಪಾದನೆ ಮಾಡಿದ ಒಂದು ಸಂದರ್ಭ ಅದು. ನಾನು ಇಲ್ಲಿ ನಿಮಗೆ ಅರ್ಥ ಮಾಡಿಸುವಂಥದ್ದು ಭಾಷೆಯ ನೆಲೆಯಲ್ಲಿ. ಪಂಪನ ಭಾಷೆ ಬೇರೆ, ಪಂಪನ ಸ್ಟೈಲ್ ಬೇರೆ. ಅದು ಪಂಪನ ಶೈಲಿ ಅಂತ ಕರಿತೇವೆ, ರನ್ನನ ಶೈಲಿ ಅಂತ ಕರಿತೇವೆ ನಾವು. ಪೋಯೆಟ್ ಈಸ್ ಇಟ್ ಸೆಲ್ಫ್ ಎ ಸ್ಟೈಲ್ ಅಂತ ಹೇಳ್ತಾರೆ ಇಂಗ್ಲೀಷಿನ ತತ್ವಜ್ಞಾನಿಗಳು. ಭಾಷೆಯಲ್ಲಿ ಕವಿಯೇ ಒಂದು ಸ್ವತಃ ಅವನೇ ಒಂದು ಶೈಲಿ ಅಂತ. ಯಾಕೆ ಅವ್ರದ್ದೇ ಒಂದು ಶೈಲಿ ಇರ್ತದೆ ಅಂತ ಹೇಳಿದರೆ, ಈಗ ಕಾಳಿದಾಸನ ಶೈಲಿ ಬೇರೆ, ಶೇಕ್ಸ್ಪಿಯರ್ನ ಶೈಲಿ ಬೇರೆ, ಅವರ ಭಾಷೆ ಬೇರೆ, ಅವರ ಲೋಕಜ್ಞಾನ ಬೇರೆ, ಲೋಕಗ್ರಹಿಕೆಗಳು ಬೇರೆ, ಸಂಸ್ಕೃತಿಗಳು ಬೇರೆ. ಯಾಕೆ ಭಾಷೆಗೆ ನಿರಂತರ ಪರಿವರ್ತನಶೀಲತೆ ಇದೆ ಅಂತ ಹೇಳಿದರೆ, ಲೋಕವನ್ನು ಗ್ರಹಿಸುವ, ಲೋಕವನ್ನು ಅಭಿವ್ಯಕ್ತಿಸುವ, ನಾವು ಅದನ್ನು ಲೋಕಜ್ಞಾನ ಅಂತ ಕರಿತೇವೆ. ಒಂದು ಭಾಷೆಯ ಒಳಗೆ ನಮ್ಮ ಜಗತ್ತು ನಿರ್ಮಾಣ ಆಗ್ತಾ ಹೋಗ್ತದೆ. ಈಗ ಜಗತ್ತು ಒಂದು ಸ್ಥಿರವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ, ಅದು ನಿರಂತರವಾಗಿ ಪರಿವರ್ತನಶೀಲ ಆಗ್ತಾ ಹೋಗ್ತದೆ. ನಮ್ಮ ಅವಕಾಶಗಳು, ನಮ್ಮ ತಿಳುವಳಿಕೆಗಳು ಅಥವಾ ವ್ಯಕ್ತಿ ಮೂಲದ ಹಿನ್ನೆಲೆಗಳು, ಅವರ ಪ್ರಜ್ಞೆ ಅವರ ಪರಿಸರದಿಂದ ರೂಪಿತ ಆಗಿರ್ತದೆ. ಬೇರೆ ಬೇರೆ ಪರಿಸರದಿಂದ ಬಂದಿರ್ತಾರೆ. ರೈತಾಪಿ ಪರಿಸರ ಇರ್ಬೋದು, ಗ್ರಾಮೀಣ ಪರಿಸರ ಇರ್ಬೋದು, ಅಥವಾ ಮೀನುಗಾರಿಕೆಯ ಪರಿಸರದ ಹಿನ್ನೆಲೆಯಿಂದ ಬಂದಿರ್ಬೋದು, ಗಣಿಗಾರಿಕೆಯ ಪರಿಸರದ ಹಿನ್ನೆಲೆಯಿಂದ ಬಂದಿರ್ಬೋದು, ಅಥವಾ ತೀರಾ ಬರ ಪ್ರದೇಶದ ಹಿನ್ನೆಲೆಯಿಂದ ಬಂದಿರ್ಬೋದು. ಆ ಹಿನ್ನೆಲೆಯಿಂದ ಬಂದ ವ್ಯಕ್ತಿಗಳ ಭಾಷೆ ಅವರವರ ಪರಿಸರಕ್ಕೆ ಸಂಬಂಧಿತವಾಗಿ, ವೃತ್ತಿ ಸಂಬಂಧಿತವಾಗಿ, ಭಾರತದಲ್ಲಿ ಜಾತಿ ಸಂಬಂಧಿತವಾಗಿಯೂ ಕೂಡ ಭಾಷೆ ಬೇರೆ ಬೇರೆ ಅಂತ ಹೇಳ್ತಾರೆ. ಅತ್ಯಂತ ಕುಲೀನ ಮನೆತನದ ವ್ಯಕ್ತಿಗಳು ಮಾತಾಡುವ, ಈಗ
ನಾವು ಮಠದ ನೆಲೆಯಲ್ಲಿ ನೋಡಿದರೆ ಜ್ಯೋತಿಷಿಗಳಿರ್ಬೋದು, ವೈದಿಕರು ಇರ್ಬೋದು, ಈ ಪರಂಪರೆಯಲ್ಲಿ ಬಂದವರು ಮಾತಾಡುವಂತಹ ಸಂಸ್ಕೃತ ಭೂವಿಷ್ಟವಾದಂತಹ ಭಾಷೆ ಬೇರೆ. ದೇಸಿ ನೆಲೆಯಲ್ಲಿ ರೈತಾಪಿ ವರ್ಗ ಬಳಸುವಂಥ ಅಚ್ಚ ದೇಸಿ ನೆಲೆಯ ಭಾಷೆ ಬೇರೆ. ಯಾಕೆಂತೇಳಿದರೆ ಈಗ ಚಾಮರಾಜನಗರದ ಭಾಷೆಯನ್ನೆಲ್ಲ ನೀವು ನೋಡಿದರೆ ಆಶ್ಚರ್ಯ ಆಗುತ್ತೆ, ಅರೆ ಕನ್ನಡ ಇಷ್ಟು ಮುರಿದು ಕಟ್ಟಲಿಕ್ಕೆ ಸಾಧ್ಯ ಇದೆಯಾ ಅಂತ. ಅಷ್ಟು ಮುರಿದು ಕಟ್ತಾರೆ ಅವರು, ಕನ್ನಡವನ್ನೇ ಆದರೂ ಕೂಡ ಅವರ ದೇಸಿಯ ನೆಲೆಯಲ್ಲಿ. ಭಾಷೆಯ ಲಕ್ಷಣವೂ ಕೂಡ ಅದು, ಮತ್ತು ಭಾಷೆಗೆ ಇರುವಂಥ ಸೌಂದರ್ಯ ನೆಲೆ ಕೂಡ ಅದೇ. ಯಾಕೆಂತೇಳಿದರೆ ಅದು ನಿರಂತರವಾಗಿ ಪರಿವರ್ತನಾಶೀಲವನ್ನು ಹೊಂದಿರೋದ್ರಿಂದ, ಪರಿವರ್ತನಾಶೀಲತೆ ಅದರ ಸಹಜ ಲಕ್ಷಣ ಆಗಿರೋದ್ರಿಂದ ಜಗತ್ತಿನಲ್ಲಿ ಬೇರೆ ಬೇರೆ ಭಾಷೆಗಳನ್ನು ಮಾತಾಡ್ತಾರೆ. ಈ ಪರಿವರ್ತನಶೀಲತೆಯ ಕಾರಣಕ್ಕಾಗಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಭಾಷೆಯನ್ನು ಮಾತಾಡೋದಕ್ಕೆ ಸಾಧ್ಯ ಇದೆ. 10ನೆಯ ಶತಮಾನದ ಹಳೆಗನ್ನಡ ಬೇರೆ, 12ನೆಯ ಶತಮಾನದ ನಡುಗನ್ನಡ ಬೇರೆ. ವಚನದ ಕನ್ನಡವನ್ನು ನೀವು ನೋಡಿದರೆ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರ ಹೊನ್ನ ಕಳಸವಯ್ಯ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ ಅಂತ ಏನು ಬಸವಣ್ಣ ಹೇಳೋದನ್ನು, ಆ ವಚನವನ್ನು ನಾವು ಕೇಳಿದರೆ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ಈಗ ಪಂಪನ ಕನ್ನಡವನ್ನು ನಿಮಗೆ ಅರ್ಥ ಮಾಡಿಸೋದಿದ್ದರೆ ನಾನು ಅರ್ಥ ಹೇಳೋದಿಲ್ಲ, ಆದರೆ ಕನ್ನಡ ಹೇಗೆ ಇರ್ತದೆ ಅಂತ ಹೇಳೋದಕ್ಕೆ ಉದಾಹರಣೆಯನ್ನು ಕೊಡ್ತಾನೆ. ಪ್ರಸಂಗ ಶಂತನು ಮತ್ತು ಸತ್ಯವತಿಯರು. ಶಂತನು ಸತ್ಯವತಿಯನ್ನು ಬೆಸ್ತಳು, ಅವಳು ನದಿಯನ್ನು ದಾಟ್ತಾ ಇರುವಂಥ ಒಂದು ಪ್ರಸಂಗವನ್ನು ಪಂಪ ವರ್ಣಿಸ್ತಾನೆ. ಕನ್ನಡ ಹೇಗೆ ಇರ್ತದೆ ಅಂತ ಹೇಳೋದಕ್ಕೆ ನಾನು ಬಸವಣ್ಣನ ವಚನವನ್ನು ಹೇಳಿದೆ. ಹಳೆಗನ್ನಡದ ಕನ್ನಡ ನಿಮಗೆ ಹೇಗೆ ಕೇಳಿಸ್ತದೆ ಅಂತ. ಮೃಗೆಯ ವ್ಯಾಜ್ಯದಿನ್ನೋರ್ಮೆ, ಶಂತನು ತೊಳಲ್ ತರ್ಪಲ್ ಪಳಲ್ ಚಲ್ಕೆ, ತನ್ಮೃಗಶಾ ಬಾಕ್ಷಿಯ ಕಂಪಂ ತಟ್ಟಿ, ಮಧುಪಂಬೋಲ್ ಸೋಲ್ದು ಕಂಡೊಲ್ದು, ನಲ್ಮೆಗೆ ದಿವ್ಯಂ ಪಿಡಿವಂತೆ ಓಲ್ ಪಿಡಿದು, ನೀನ್ ಬಾ ಪೋಪಮೆಂದಂಗೆ ತತ್ಕನ್ಯಕ್ಕೆ ಮೆಲ್ಲಗೆ ನಾಂಚಿ, ಬೇಡುವೊಡೆ ನೀವೆಮ್ಮಯ್ಯನಂ ಬೇಡಿರೆ. ಇಡೀ ಒಂದು ಪ್ರಸಂಗವನ್ನು ಹೇಳಿಬಿಡ್ತಾಳೆ. ಶಂತನು ಅವಳ ಕೈ ಹಿಡಿತಾನೆ, ನೀನು ಬಾ ಹೋಗೋಣ ಅಂತ ಕರೀತಾನೆ. ಹಾಗಿದ್ರೆ ಅವಳು ಹೇಳ್ತಾಳೆ, ಹೇಗೆ ಕೈ ಹಿಡಿತಾನೆ? ನಲ್ಮೆಗೆ ದಿವ್ಯಂ ಪಿಡಿಯುವಂತೆ ಓಲ್ ಅಂತ ಹೇಳ್ತಾನೆ. ನಲ್ಮೆಗೆ ದಿವ್ಯವನ್ನು ಹಿಡಿಯುವ ಹಾಗೆ, ನಲ್ಮೆ ಅಂತ ಹೇಳಿದರೆ ಪ್ರೀತಿಗೆ ಪ್ರಮಾಣವನ್ನು ಹಿಡಿಯುವ ಹಾಗೆ. ದಿವ್ಯ ಪ್ರಮಾಣ, ಜಲದಿವ್ಯ, ಅಗ್ನಿದಿವ್ಯ, ವಾಯುದಿವ್ಯ, ತೈಲದಿವ್ಯ, ನಾಗದಿವ್ಯ ಅಂತ ಕೆಲವರು ನಾಗನ ಹುತ್ತಕ್ಕೆ ಎಲ್ಲ ಕೈ ಹಾಕಿ ಪ್ರಮಾಣ ಮಾಡಬೇಕಿತ್ತು. ನಾನು ಸತ್ಯಸಂಧೆ ಅಂತ ಹೇಳಿ ತೋರಿಸೋದಕ್ಕೆ ಸತ್ಯವನ್ನು ಪ್ರಮಾಣ ಮಾಡಬೇಕಿತ್ತು. ಯಾವತ್ತು ಪ್ರಮಾಣ ಅಂತ ಹೇಳೋದು ಸತ್ಯವನ್ನು ತಾನೆ. ಹೀಗಾಗಿ ನಾನು ಭಾಷೆಗೆ ಹೇಳಿದೆ ನೋಡಿ, ಹಳೆಗನ್ನಡ ಹಾಗೆ ಕೇಳಿಸ್ತದೆ. ಮೃಗೆಯ ವ್ಯಾಜ್ಯದಿನ್ನೋರ್ಮೆ, ಶಂತನು ತೊಳಲ್ ತರ್ಪಲ್ ಪಳಲ್ ಚಲ್ಕೆ, ತನ್ಮೃಗಶಾ ಬಾಕ್ಷಿಯ ಕಂಪಂ ತಟ್ಟಿ, ಮಧುಪಂಬೋಲ್ ಸೋಲ್ದು, ನಲ್ಮೆಗೆ ದಿವ್ಯಂ ಪಿಡಿವಂತೆ ಓಲ್ ಪಿಡಿದು, ನೀನ್ ಬಾ ಪೋಪಮೆಂದಂಗೆ ಮೆಲ್ಲಗೆ ತತ್ಕಣ್ಣಿಕೆ ನಾಂಚಿ, ಬೇಡುವೊಡೆ ನೀವೆಮ್ಮಯ್ಯನಂ ಬೇಡಿರೆ. ಇದು ಹಳೆಗನ್ನಡ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗನ ದೇವನ ಒಲಿಸುವ ಪರಿ ಅಂತ ಬಸವಣ್ಣ ಹೇಳಿ ತುಂಬ ಸುಲಭವಾಗಿ ಅರ್ಥ ಆಗ್ತದೆ. ಆದ್ದರಿಂದ ನಮಗೆ ಹಳೆಗನ್ನಡದ ಕಾವ್ಯವನ್ನು ಅಧ್ಯಯನ ಮಾಡಬೇಕಾದ್ರೆ ಒಂದು ಡಿಕ್ಷನರಿ ಅಂತ ಹೇಳುವಂಥದ್ದು ನಮಗೆ ಬೇಕು, ಶಬ್ದಕೋಶ. ಆದರೆ ನಡುಗನ್ನಡದ ಬಹಳಷ್ಟು ನಮಗೆ ಪರಿಚಯದ ಹಾಗೆ ಕಾಣಿಸ್ತದೆ. 12ನೆಯ ಶತಮಾನದ ಕಾವ್ಯದ ಭಾಷೆ ಬೇರೆ, ಹರಿಹರ ಮತ್ತು ರಾಘವಾಂಕನ ಸಂದರ್ಭದ ಕಾವ್ಯದ ಭಾಷೆ ಬೇರೆ, ಕುಮಾರವ್ಯಾಸನ ಭಾಷೆ ಬೇರೆ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ನಲಿದಾಡುವುದು. ಗದುಗಿನ ಭಾರತದ ಭಾಷೆ. ಕುಮಾರವ್ಯಾಸನು ಹಾಡಿದನೆಂದರೆ ಭಾರತ ಕಣ್ಣಲ್ಲಿ ಕುಣಿಯುವುದು, ನಲಿದಾಡುವುದು ಅಂತ ಕುವೆಂಪು ಹೇಳಿದರು. ಕುಮಾರವ್ಯಾಸ ಹಾಡಿದನೆಂದರೆ ಮಹಾಭಾರತ ಕಣ್ಣಲ್ಲಿ ಕುಣಿತದೆ, ಅಲ್ಲಿನ ಪಾತ್ರಗಳು ನಲಿದಾಡ್ತದೆ ಅಂತ ಹೇಳಿ. ಅದಕ್ಕೆ ನಮಗೆ ಶಬ್ದಕೋಶದ ಅಗತ್ಯ ಇಲ್ಲ. ಭಾಷೆ ಆಧುನಿಕ ಸಂದರ್ಭದಲ್ಲಿ BM ಶ್ರೀ ಅವರ ಇಂಗ್ಲೀಷ್ ಗೀತೆಗಳ ಭಾಷೆಯನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ.
ಹೀಗೆ ನನಗೆ ಹಬ್ಬವಾಗಿ ಇನಿಯರಿಬ್ಬರನ್ನು ತೂಗಿ ಅವಳ ತೊಡಿಗೆ ಇವಳಿಗಿಟ್ಟು ಹಾಡ ಬಯಸಿದೆ, ಇವಳ ಉಡುಪು ಅವಳು ತೊಟ್ಟು ನೋಡ ಬಯಸಿದೆ ಅಂತ ಕನ್ನಡ ಮತ್ತು ಇಂಗ್ಲೀಷನ್ನು ಇನಿಯರು ಅಂತ BM ಶ್ರೀ ಕರೀತಾರೆ. ಕಲಿಕಾರ್ಥಿಗಳೇ, ನಾನು ಇಷ್ಟೂ ಉದಾಹರಣೆಯನ್ನು ನಿಮಗೆ ಕೊಟ್ಟದ್ದು ಕನ್ನಡ ಬೇರೆ ಬೇರೆ ಅವಸ್ಥಾಂತರಗಳನ್ನು ಹೊಂದಿದ ನೆಲೆಯನ್ನು. ಹೇಗೆ ಹಳೆಗನ್ನಡ, ನಡುಗನ್ನಡ, ಆನಂತರ 16ನೆಯ ಶತಮಾನದಲ್ಲಿ ಬರುವಂತಹ ಅದನ್ನು ನಿರ್ದಿಷ್ಟವಾಗಿ ಹರಿದಾಸರ ಕನ್ನಡ ಅಂತ ಕರೀತೇವೆ. ಪುರಂದರದಾಸರು ಮತ್ತು ಕನಕದಾಸರ ಕನ್ನಡವನ್ನು ನೋಡಿದರೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ನೀವು ಕೇಳಿರ್ಬೋದು. ಅಥವಾ ಡೊಂಕು ಬಾಲದ ನಾಯಕರೇ ನೀವೇ ನಾಟವ ಆಡಿದಿರಿ ಅಂತ ಕೇಳುವಂತಹ ಒಂದು ವಿಡಂಬನಾತ್ಮಕವಾದಂತಹ ದಾಸರ ಪದ್ಯಗಳಿರ್ಬೋದು. ಅಥವಾ ದೇವತಾ ಸ್ತುತಿಯಲ್ಲಿ ಬರುವಂತಹ ಬಹಳಷ್ಟು ಕೀರ್ತನೆಗಳು ಇರ್ಬೋದು. ಪುರಂದರದಾಸರ ಕೀರ್ತನೆಗಳು ಎಷ್ಟು ವಿಶೇಷ ಅಂತ ಹೇಳಿದರೆ, ಕರ್ನಾಟಕ ಸಂಗೀತ ಅಂತ ಹೇಳಿ ಒಂದು ಹೊಸ ಪರಂಪರೆಯನ್ನು ಸಂಗೀತದಲ್ಲಿ ಸೃಷ್ಟಿ ಮಾಡಿದ್ದನ್ನು ನಾವು ಗುರುತಿಸ್ತೇವೆ. ಭಾಷೆಯ ಈ ನಿರಂತರ ಪರಿವರ್ತನೆಯನ್ನು ನಾವು ಗಮನಿಸಿದರೆ ಇದು ಇದರ ಪ್ರಾಥಮಿಕ ಲಕ್ಷಣ, ಅದರ ನಿರಂತರವಾದಂಥ ಪರಿವರ್ತನಶೀಲತೆ. ಎರಡನೇ ಭಾಳ ಮುಖ್ಯವಾದಂಥ ನೆಲೆ ಯಾವುದು ಅಂತ ಹೇಳಿದರೆ, ಒಂದು ಭಾಷೆ ಧ್ವನಿ ಸಂಕೇತವಾಗಿರೋದ್ರಿಂದ ಅದರ ಪದಕ್ಕೂ ಪದಾರ್ಥಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಸೂಚ್ಯಕ್ಕೂ ಸೂಚಿತಕ್ಕೂ ಯಾವುದೇ ಸಂಬಂಧ ಇಲ್ಲ. ಸಿಗ್ನಿಫೈರ್ ಆ್ಯಂಡ್ ಸಿಗ್ನಿಫೈಡ್ ಅಂತ ಹೇಳಿದೆ. ಸಿಗ್ನಿಫೈರ್ ಅಂತ ಹೇಳಿದರೆ ಸೂಚಿತ, ಸಿಗ್ನಿಫೈಡ್ ಅಂತ ಹೇಳಿದರೆ ಸೂಚ್ಯ. ಈ ಸಿಗ್ನಿಫೈರ್ ಯಾವುದು? ಪದ. ಪದಕ್ಕೂ ಪದಾರ್ಥಕ್ಕೂ ಯಾವುದೇ ಸಂಬಂಧ ಇಲ್ಲ. ಈಗ ನಾಮಪದಗಳನ್ನು ನೋಡಿದರೆ ನಮಗೆ ಬೇರೆ ಬೇರೆ ಹೆಸರುಗಳು ಇದೆ. ಲೋಕೇಶ, ಉಮೇಶ, ಭಾರತಿ, ಅರುಂಧತಿ, ರೇವತಿ, ಚಂದಮ್ಮ, ಬೇರೆ ಬೇರೆ ಯಾವುದೇ ಈಗ ಈ ಹೊಸ ಹೆಸರುಗಳು ಯಾವುದೇ ಇರಲಿ, ಆ ವ್ಯಕ್ತಿಗಳಿಗೂ ಆ ಹೆಸರಿಗೂ ಏನು ನೇರ ಸಂಬಂಧ ಇರಬೇಕಾಗಿಲ್ಲ. ಕೆಲವರೆಲ್ಲ ಹೇಳ್ತಾರೆ ಏನು ನಾವು ಜ್ಯೋತಿಷ್ಯ ನೋಡಿ ಹೆಸರಿಟ್ಟಿದ್ದೀವಿ ಅಂತ, ಅದು ಅವರವರ ಅನುಕೂಲಕ್ಕೆ ಬಿಟ್ಟದ್ದು, ಅದ್ರ ಬಗ್ಗೆ ನಾವು ಮಾತಾಡಲಿಕ್ಕಿಲ್ಲ. ಆದರೆ ನೇರವಾದಂಥ ನೆಲೆಯಲ್ಲಿ ನೋಡಿದರೆ ನಾಮಪದಗಳಿಗೂ ಆ ವ್ಯಕ್ತಿಗೂ ಯಾವುದೇ ಸಂಬಂಧ ಇರಬೇಕಾಗಿಲ್ಲ, ಇರೋದೂ ಇಲ್ಲ. ಇನ್ನು ಆ ಪದಾರ್ಥಗಳಿಗೂ ಕೂಡ ಕಲ್ಲು ಅಂತ ಹೇಳಿ ಇಲ್ಲಿ ಯಾಕೆ ಸ್ಟೋನ್ ಇದೆ ಅಂತ ಹೇಳಿದರೆ, ಇಲ್ಲಿ ಕಲ್ಲು ಇರ್ಬೋದು, ಬೇರೆ ಕಡೆ ಸ್ಟೋನ್ ಇರ್ಬೋದು, ಬೇರೆ ಬೇರೆ ಭಾಷೆಯಲ್ಲಿ ಅದನ್ನು ಬೇರೆ ಬೇರೆ ರೀತಿ ಅಂತ ಕರಿಬಹುದು. ಈಗ ಗ್ರೀಕಿನಲ್ಲಿ ಎಕ್ವಾ ಅಂತ ಕರೆದ್ರು, ಗ್ರೀಕ್ ಭಾಷೆಯಲ್ಲಿ ಎಕ್ವಾ ಅಂತ ಹೇಳಿದರೆ ಏನು? ನೀರು. ಹಿಂದಿಯಲ್ಲಿ ಪಾನಿ, ತಮಿಳಿನಲ್ಲಿ ನೀರು, ತಣ್ಣಿ, ತಮಿಳಿನಲ್ಲಿ ತಣ್ಣಿ ಅಂತ ಕರೀತಾರೆ. ಅದೇ ಮಲಯಾಳಂನಲ್ಲಿ ಜಲಂ ಅಂತ ಕರೀತಾರೆ. ಬೇರೆ ಬೇರೆ ಕಡೆ ಈ ಥರ ಕರೀತಾರಲ್ಲ. ನಾನು ಇಲ್ಲಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಬಂದದ್ದು, ಒಂದು ಶಬ್ದಕ್ಕೂ ಆ ಶಬ್ದದ ಹಿನ್ನೆಲೆಗೂ ಏನೂ ಸಂಬಂಧ ಇಲ್ಲ. ಒಂದು ಪದ ಇರುತ್ತೆ ಅಂತ ಇಟ್ಕೊಳ್ಳಿ. ಈಗ ಪ್ರೀತಿ ಅಂತ ಒಂದು ಪದ ಇದೆ, ದ್ವೇಷ ಅಂತ ಒಂದು ಪದ ಇದೆ. ಅಲ್ಲಿ ನಡೀತಾ ಇರುವಂತಹ ವ್ಯಕ್ತಿ ದ್ವೇಷ ಅಥವಾ ಸಮುದಾಯ ದ್ವೇಷ, ರಾಷ್ಟ್ರದ್ವೇಷ ಅಥವಾ ಜಾಗತಿಕ ಮಟ್ಟದ ದ್ವೇಷ ಅದು ಯಾವುದೂ ಅಲ್ಲ. ಈಗ ದ್ವೇಷ ಅಂತ ಹೇಳುವಂಥದ್ದು ಅದು ಬೇರೆಯೇ ಅಲ್ಲಿ ಇರುವ ಸಂದರ್ಭವನ್ನು ಯಥಾವತ್ತು ಹೇಳ್ತದೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಮನೋವಲಯದಲ್ಲಿ ಈ ಶಬ್ದವನ್ನು ಕೇಳಿದ ತಕ್ಷಣ ದೇಶ, ಈಗ ರಾಷ್ಟ್ರದ್ವೇಷ ಅಂತ ಕೇಳಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇದು ಭಯೋತ್ಪಾದನೆಯ ನೆಲೆಯಲ್ಲಿ ಬಳಸಿರುವಂಥದ್ದು. ಸ್ವದೇಶಿ ಪ್ರೇಮ ಅಂತ ಕರೀತೇವೆ ಅಂತಿದ್ದರೆ ಅದು ನಮ್ಮ ರಾಷ್ಟ್ರೀಯ ಪ್ರೇಮದ ಹಿನ್ನೆಲೆಯಲ್ಲಿ ಬಳಸಿದ ಪದ ಅಂತ ನಮಗೆ ಗೊತ್ತಾಗ್ತದೆ. ಅಂದರೆ ನಮ್ಮ ಮನೋವಲಯದಲ್ಲಿ ಈ ಶಬ್ದಕ್ಕೆ ಒಂದು ವಿಶೇಷವಾದಂಥ ಒಂದು ನೆಲೆಯನ್ನು ಭಾಷಿಕ ರಚನೆಯ ಮೂಲಕ ನಾವು ಪಡ್ಕೊಳ್ತೇವೆ. ಹೀಗಾಗಿ ನಮ್ಮ ಆಲೋಚನೆ ಕ್ರಮ ಎಲ್ಲವೂ ಕೂಡ ಈ ಭಾಷಾಧಾರಿತವಾಗಿರ್ತದೆ. ಭಾಷೆಯನ್ನು ಆಧರಿಸಿಕೊಂಡ ಹಾಗೆ ಮಾತ್ರ ನಾವು ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇದೆ. ಒಂದು ಕನಸು ಕೂಡ ಭಾಷೆ ಇಲ್ಲದೆ ಮ್ಯೂಟಾಗಿ ಬರುವ ಕನಸು ಸಹ ನಮಗೆ ಬರ್ತದೆ ಅಂತ ಭಾಳಷ್ಟು ಜನ ಹೇಳ್ಬೋದು. ಮೇಡಮ್ ಮೌನವಾಗಿ ಕನಸು ಬಂತು, ಒಂದು ದೃಶ್ಯ ಕಾಣ್ತಾ ಇತ್ತು, ಆದರೆ ಅಲ್ಲಿ ಯಾವುದು ಮಾತಿಲ್ಲ ಅಂತ.
ಅದು ದೃಶ್ಯದ ನೆಲೆಯಲ್ಲಿ ಬಂದಂತಹ ಕನಸು. ಆದರೆ ಮಾತಾಡುವ ಸಂಭಾಷಣೆಯ ವ್ಯಕ್ತಿ ಸ್ವಗತವಾಗಿ ಇರೋದು ಕೂಡ ಒಳಗೆ ನಾವು ಏನಾದರೂ ಯಾರಿಗೋ ಬೈತಿರ್ತೇವೆ ಅಥವಾ ಯಾರಿಗೋ ಅಪ್ರಿಸಿಯೇಷನ್ ಮಾಡಬೇಕು, ಮೇಲಾಧಿಕಾರಿಗಳ ಹತ್ರ ಮಾತಾಡಬೇಕು, ಅಥವಾ ನಮ್ಮ ಜೊತೆಗೆ ಇರುವವರನ್ನು ಏನೋ ನಾವು ಅವರನ್ನು ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ನಾವು ಅದಕ್ಕಿಂತ ಪೂರ್ವ ಒಂದು ತಯಾರಿ ನಮ್ಮ ಮನಸ್ಸಿನ ಒಳಗೆ ನಮಗೆ ಗೊತ್ತಿಲ್ಲದೆ ನಡೀತಾ ಹೋಗ್ತದೆ. ಇವತ್ತು ನಾನು ಇಂಥ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಅದರ ಪೂರ್ವ ತಯಾರಿ ಭಾಷಿಕ ನೆಲೆಯಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ನಡೀತಾ ಹೋಗ್ತದೆ. ಅಂದರೆ ಒಂದು ಜಗತ್ತನ್ನು ನಿರ್ಮಿಸುವ ಶಕ್ತಿಯು ಕೂಡ ಈ ಸೂಚ್ಯಕ್ಕೆ ಇರ್ತದೆ, ಸೂಚಿತಕ್ಕೆ ಅಲ್ಲ. ಅದರ ಪದಾರ್ಥ ಬೇರೆ ಇರ್ಬೋದು. ಐ ಲವ್ ಯು ಅಂತ ಹೇಳೋದು ಅದು ಯಾವ ಇಂಟೆನ್ಷನಲ್ಲಿ ಹೇಳಿದ್ದೇವೆ ಅಂತ ಮಾತ್ರ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಅದು ನಿಜವಾಗ್ಲೂ ಯಥಾವತ್ತು ಇದೆಯಾ, ಅದರ ಪ್ರಮಾಣ ಏನು, ಅದರ ಗರಿಷ್ಠತೆ ಏನು, ಅದರ ಕನಿಷ್ಠತೆ ಏನು, ಅದರ ಮಿತಿ ಏನು. ಈಗಿನ ವಾಟ್ಸಪ್ ಯುಗದಲ್ಲಿ ಅಂತೂ ಒಂದು ಸಾಲನ್ನು ನಾವು 1000 ಜನಕ್ಕೆ ಕಳಿಸ್ತೇವೆ. ಅದಕ್ಕೆ ಕೊಡುವಂಥ ಅವಧಾನ ಏನು, ಅದಕ್ಕೆ ಎಷ್ಟು ಗಮನ ಕೊಡಬೇಕು, ಅದು ಎಲ್ಲ ವ್ಯಕ್ತಿಗಳ ಮಟ್ಟಕ್ಕೆ ಬರುವಂಥದ್ದು. ಒಂದು ಭಾಷೆ ಅದನ್ನು ಕಲಿಸಲಿಕ್ಕೆ ಸಾಧ್ಯ ಇಲ್ಲ, ಅನುಭವ ಅದನ್ನು ಕಲಿಸ್ತೇವೆ. ಭಾಷೆ ನೆಲೆ ಏನು ಅಂತ ಹೇಳಿದರೆ ಮೂಲಭೂತ ಪ್ರಾಥಮಿಕ ತಿಳುವಳಿಕೆಯನ್ನು, ಸಂವಹನವನ್ನು ಅದು ಮಾಡ್ತದೆ. ಒಂದು ಮಾಧ್ಯಮವಾಗಿ, ಒಂದು ಸಾಧನವಾಗಿ ಏನು ಮಾಡಬೇಕು ಅದನ್ನು ಭಾಷೆ ಮಾಡ್ತದೆ. ಹೀಗಾಗಿ ಕನ್ನಡದ ಪ್ರೇಮ, ಕನ್ನಡದ ಭಾಷೆಯ ಪ್ರೇಮ ಅಂತ ಹೇಳುವಂಥದ್ದು ಒಂದು ಸಂಸ್ಕೃತಿಯ ಮೇಲೆ ಇಟ್ಟಂಥ ಅಭಿಮಾನವಾಗಿ, ಒಂದು ಪ್ರಾದೇಶಿಕ ಜನವರ್ಗದ ಮೇಲೆ ಇಟ್ಟಂತಹ ಒಂದು ಗೌರವ ಸೂಚಕವಾಗಿ ನಮಗೆ ಅದು ಕಾಣಿಸ್ತದೆ. ನಾನು ಕನ್ನಡ ಮಾತಾಡ್ತೇನೆ ಅಂತ ಇದ್ದರೆ ಅದು ಬರೀ ನನ್ನ ಮಿತಿಯಾಗಿ, ನನಗೆ ಬೇರೆ ಭಾಷೆ ಬರೋದಿಲ್ಲ ಆದ್ದರಿಂದ ಕನ್ನಡ ಮಾತಾಡ್ತೇನೆ ಅಂತ ಅರ್ಥ ಅಲ್ಲ. ನಾನು ಕನ್ನಡವನ್ನು ನನ್ನದಾಗಿ ಮಾಡಿಕೊಂಡಿದ್ದೇನೆ ಅಂತ ಅರ್ಥ. ಮತ್ತು ನನ್ನ ತಾಯಿ ಭಾಷೆಯ ನೆಲೆಯಲ್ಲಿ ಕನ್ನಡವನ್ನು ನಾನು ಕಲ್ತಿದ್ದೇನೆ ಅಂತ ಅರ್ಥ. ಇಲ್ಲ ನನಗೆ ಕನ್ನಡದ ಮೇಲೆಯೂ ಅಭಿಮಾನ ಇಲ್ಲ, ಬೇರೆ ಭಾಷೆಯೂ ಬರೋದಿಲ್ಲ ಅಂತ ಭಾಳಷ್ಟು ಸಂದರ್ಭ ಇರ್ತದೆ. ಕನ್ನಡವೂ ಸ್ಪಷ್ಟವಾಗಿ ಬರೋದಿಲ್ಲ, ಬೇರೆ ಭಾಷೆಯ ಬಗ್ಗೆ ನನಗೆ ಯಾವುದೇ ಒಲವಿಲ್ಲ ಅಂತ. ನಾವಾಗ ಏನು ಅದನ್ನು ಗುರುತಿಸ್ತೇವೆ, ಅವರ ಜ್ಞಾನಕ್ಕೆ ಅದು ನಿರಂತರವಾಗಿ ತಡೆಯಾಗ್ತಾ ಹೋಗ್ತದೆ, ಅವರ ಬುದ್ಧಿಮತ್ತೆಗೆ ನಿರಂತರವಾಗಿ ತಡೆಯಾಗ್ತಾ ಹೋಗ್ತದೆ. ಹೆಚ್ಚು ಹೆಚ್ಚು ಪದಗಳನ್ನು, ಹೆಚ್ಚು ಹೆಚ್ಚು ವಾಕ್ಯ ರಚನೆಯ ಆಯಾಮಗಳನ್ನು ಕಲಿತಷ್ಟು ಭಾಷೆ ಅಂತ ಹೇಳುವಂಥದ್ದು ಜಗತ್ತನ್ನು ಅರ್ಥೈಸಿಕೊಳ್ಳಲಿಕ್ಕೆ, ಜಗತ್ತನ್ನು ವಿವರಿಸಲಿಕ್ಕೆ ಮತ್ತು ಕಂಡ ಜಗತ್ತನ್ನು ವಿಮರ್ಶಿಸಲಿಕ್ಕೆ ಸಾಧ್ಯ ಆಗುತ್ತೆ. ಭಾಷಿಕ ನೆಲೆಯಲ್ಲಿ ನಾವು ಅರ್ಥ ಮಾಡಿಕೊಂಡದ್ದನ್ನು ವಿವರಿಸುವ, ವಿವರಿಸಿದ್ದನ್ನು ವಿಮರ್ಶಿಸುವ ಆಯಾಮ ನಮಗೆ ಬರುವಂಥದ್ದು ನಮ್ಮ ಅಧ್ಯಯನಶೀಲತೆಯಿಂದ. ಕಲಿಕಾರ್ಥಿಗಳೇ, ಭಾಷೆ ನಮ್ಮನ್ನು ನಿರ್ದಿಷ್ಟವಾಗಿ ಹಂತ ಹಂತವಾಗಿ ಒಂದು ಬೆಳವಣಿಗೆಯ ಮುಖದತ್ರ ತೆಗೆದುಕೊಂಡು ಹೋಗ್ತದೆ. ಜ್ಞಾನ ಮೂಲದಲ್ಲಿ ನಮ್ಮನ್ನು ಹೆಚ್ಚು ವಿಸ್ತಾರವಾಗಿ ನಾವು ಹೊರಜಗತ್ತಿಗೆ, ಬೇರೆ ಅನುಭವಕ್ಕೆ ತೆರೆಕೊಳ್ಳುವ ಹಾಗೆ ಮಾಡ್ತದೆ. ಆದ್ದರಿಂದ ನಮ್ಮ ಪೂರ್ವಿಕರು ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಹೇಳಿದರೆ, ದೇಶ ಸುತ್ತು ಕೋಶ ಓದು ಅಂತ. ಹೆಚ್ಚು ದೇಶ ಸುತ್ತಿದ್ರೂ ನಿಮಗೆ ಬೇರೆ ಬೇರೆ ಭಾಷೆಗಳ ಸಂಸರ್ಗ ಸಾಧ್ಯ ಇದೆ. ಕೋಶಗಳನ್ನು, ಬೇರೆ ಬೇರೆ ಗ್ರಂಥಗಳನ್ನು ನೀವು ಅಧ್ಯಯನ ಮಾಡ್ತಾ ಹೋದರೂ ಕೂಡ ನಿಮ್ಮ ಅನುಭವ ವಿಸ್ತಾರ ಆಗ್ತಾ ಹೋಗ್ತದೆ. ನನಗೆ ಎಲ್ಲವೂ ಕೂಡ ನಾನು ಅನುಭವಿಸಿಯೇ ತೀರ್ಮಾನ ಆಗಬೇಕು ಅಂತ ಏನೂ ಇಲ್ಲ. ಚಂದ್ರಲೋಕಕ್ಕೆ ಕೆಲವರು ಬೆರಳೆಣಿಕೆಯ ಜನ ಹೋಗಿರ್ಬೋದು. ಆದರೆ ಚಂದ್ರಲೋಕವನ್ನು ನಿಮಗೆ ಹೇಗೆ ಬೇಕೋ ಹಾಗೆ ವಿವರಿಸಿ ಅಂತ ಹೇಳಿದರೆ ನಾವು ಅದನ್ನು ಶ್ರೀರಾಮಚಂದ್ರ ರಾಮಾಯಣದಲ್ಲಿ ವಿವರಿಸಿದ ಅಲ್ಲ. ನನಗೆ ಚಂದಮಾಮ ಬೇಕು ಅಂತ ಹೇಳಿ ಸುಮಿತ್ರೆ ಹತ್ರ ಅವನು ಗಲಾಟೆ ಮಾಡ್ತಿರ್ತಾನೆ. 9 ವರ್ಷದ ಹುಡುಗ, ಅವನು ಕಂಡ ಚಂದಮಾಮ, ನಾವು ಕಾಣುವ ಚಂದಮಾಮ, ಎಲ್ಲರೂ ಚಂದಮಾಮ ಅಂತ. ನಮ್ಮ ಕಾಲಘಟ್ಟದಲ್ಲಿ ಒಂದು ಇದು ಬರ್ತಾಯಿತ್ತು, ಒಂದು ಮಾಸಿಕ ಬರ್ತಾಯಿತ್ತು, ಚಂದಮಾಮ ಅಂತ ಹೇಳುವ ಪತ್ರಿಕೆ. ಅದರಲ್ಲಿ ಈ ಪಂಚತಂತ್ರದ ಕಥೆಗಳು, ವಿಕ್ರಮಾದಿತ್ಯನ ಕಥೆಗಳು, ಅದು ಬೇತಾಳನ ಕಥೆಗಳು ಎಲ್ಲ ಭಾಳ ಅದ್ಭುತ ರಮಣೀಯವಾಗಿ ಭಾಷೆಯನ್ನು ಅದು ನಮಗೆ ಕಲಿಸ್ತಾ ಇತ್ತು. ಕಥೆಗಳನ್ನು ಕೇಳೋದ್ರ ಮೂಲಕ ಪದ್ಯಗಳನ್ನು, ಸಣ್ಣ ಸಣ್ಣ ಪದ್ಯಗಳನ್ನು, ವಸಂತ ಬಂದ, ಋತುಗಳ ರಾಜ ತಾ ಬಂದ ಅಂತ ಹೇಳುವ ಪದ್ಯ ಇರ್ಬೋದು, ಅಥವಾ ಕರುಣಾಳು ಬಾ ಬೆಳಕೆ, ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಇದೆಲ್ಲವೂ ಕೂಡ BM ಶ್ರೀ, ವರ್ಡ್ಸ್ವರ್ತ್, ಶೆಲ್ಲಿ, ಕೀಟ್ಸ್ ಇಂತಹ ಪ್ರಮುಖ ಕವಿಗಳನ್ನು ಇಂಗ್ಲೀಷ್ ಗೀತಗಳಲ್ಲಿ ಕೊಟ್ಟಂಥ ಕವನಗಳು. ಅದು ಎಷ್ಟರ ಮಟ್ಟಿಗೆ ಕನ್ನಡದ್ದೇ ಆಗಿದೆ ಅಂತ ಹೇಳಿದರೆ ಅದು ಅನುವಾದ ಅಂತ ಯಾರೂ ಹೇಳೋದಿಲ್ಲ. ಸ್ಕೂಲ್ ಮಾಸ್ಟರ್ ಅಂತ ಸಿನಿಮಾದಲ್ಲಿ ಕರುಣಾಳು ಬಾ ಬೆಳಕೆ, ಅದು ಶೆಲ್ಲಿದು ದ ಲೈಟ್ ಅಂತ ಹೇಳುವ
ಒಂದು ಕವನದ ಅನುವಾದ ಅದು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಒಂದು ಭಾಷೆ ನಮ್ಮ ಮನಸ್ಸಿನ ಅಂಧಕಾರವನ್ನು, ನಮ್ಮ ಮನಸ್ಸಿನಲ್ಲಿ ಅಜ್ಞಾನದ ಕತ್ತಲನ್ನು ಬೆಳಗಿಸ್ತದೆ ಅಂತ ನಾನು ಭಾವಿಸ್ತೇನೆ. ಸಾಹಿತ್ಯ ನಮಗೆ ಅರ್ಥ ಆಗೋದು ಈ ಭಾಷೆಯ ಪ್ರೇಮದ ಮೂಲಕ. ಕನ್ನಡ ಯಾಕೆ ಸದಾ ನಾವು ಸಾಯುವವರೆಗೂ ನಮ್ಮ ನಾಲಿಗೆಯ ಮೇಲೆ ಕೊನೆಯ ಕ್ಷಣದವರೆಗೆ ನಿಲ್ತದೆ ಅಂತ ಹೇಳಿದರೆ, ಅದು ಬರೀ ದೇವತಾನುಗ್ರಹದಿಂದ ಮಾತ್ರ ಅಲ್ಲ, ವಾಗ್ದೇವಿಯ ಅನುಗ್ರಹದಿಂದ ಮಾತ್ರ ಅಲ್ಲ. ಅದನ್ನು ನಾನು ಮಾತಾಡುವಂಥದ್ದು ಬೇರೆ ಯಾರೂ ಕೂಡ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಒಂದು ವಿಶೇಷವಾದಂತಹ ಇಚ್ಛಾಶಕ್ತಿ ಅಂತ ನಾವು ಅದನ್ನು ಕರಿತೇವೆ. ಕನ್ನಡ ಮಾತಾಡೋದಕ್ಕೆ ಕಲಿಕಾರ್ಥಿಗಳಿಗೆಲ್ಲರಿಗೂ ಕೂಡ ಒಂದು ಇಚ್ಛಾಶಕ್ತಿ ಇರಬೇಕು. ನಾನು ನನ್ನದನ್ನು ಚೆನ್ನಾಗಿ ಮಾಡಬೇಕು. ನಾವು ಹೇಗೆ ಬಟ್ಟೆಯನ್ನು ಧರಿಸಿ ಸುಂದರವಾಗಿ ಕಾಣಬೇಕು ಅಂತ ಇದ್ದೇವೋ, ನಮ್ಮ ಜ್ಞಾನವನ್ನು ಬೆಳಗಿಸಿ ನಾವು ಮಾತಾಡುವ ಭಾಷೆಯಲ್ಲಿ ಬಹಳ ಸುಂದರವಾಗಿ ಮಾತಾಡಬೇಕು ಅಂತ, ಬಹಳ ನೇರವಾಗಿ ಪಾರದರ್ಶಕವಾಗಿ. ಭಾಷೆಗಿರುವ ಗುಣ ಅದು, ವ್ಯಕ್ತಿಗಳನ್ನು ಬಹಳ ಪಾರದರ್ಶಕವಾಗಿ ಅದು ತೋರಿಸ್ತದೆ. ತುಂಬ ನಾಟಕೀಯವಾಗಿ ಮಾತಾಡುವ ಪ್ರಸಂಗಕ್ಕೂ ಅತ್ಯಂತ ಪಾರದರ್ಶಕವಾಗಿ ಮಾತಾಡುವ ಪ್ರಸಂಗಕ್ಕೂ ಭಾಷಿಕ ನೆಲೆಯಲ್ಲಿ ಬೇರೆ ಬೇರೆ ಸಾಧ್ಯತೆಗಳು ಇರ್ತದೆ. ಆದ್ದರಿಂದ ಭಾಷೆಯನ್ನು ಸಂಗೀತವಾಗಿ ದುಡಿಸಿಕೊಂಡಿದ್ದಾರೆ, ಭಾಷೆಯನ್ನು ನಾಟಕವಾಗಿ ದುಡಿಸಿಕೊಂಡಿದ್ದಾರೆ, ಕಾವ್ಯವಾಗಿ, ಕಥೆಗಳಾಗಿ, ಬೇರೆ ಬೇರೆ ಆಯಾಮಗಳಲ್ಲಿ, ಗಾದೆ ಒಗಟುಗಳಲ್ಲಿ, ನಮಗೆ ಏನು ನಾವು ಪ್ರೋವರ್ಬ್ ಅಂತ ಕರಿತೇವೆ, ಬೇರೆ ಬೇರೆ ಆಯಾಮಗಳಲ್ಲಿ ಭಾಷೆ ಅತ್ಯಂತ ಚಿತ್ತಾಕರ್ಷಕವಾಗಿ ನಮ್ಮನ್ನು ಗಮನ ಸೆಳೀತದೆ. ನಿಮ್ಮ ಸವಿಸ್ತಾರ ಮತ್ತು ಅವಿಸ್ತಾರ ಪಠ್ಯಗಳು ಅಂಥ ಚಿತ್ತಾಕರ್ಷಕ ಜ್ಞಾನ ಮೂಲದ ರಚನೆಗಳಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.